ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಇವತ್ತು ನಾವಿದ್ದೀವಿ ಯಲ್ಲಾಪುರದಲ್ಲಿ. ನೀವು ಲಾಸ್ಟ್ ವಿಡಿಯೋ ನೋಡಿದಂಗೆ ಇದು ಯಲ್ಲಾಪುರ ಸೀರೀಸ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನಮ್ಮದು ದೋಸ್ತಿ ಟ್ರಿಪ್ 2026 ಅಂತೇಳಿ. ನೀವು ಲಾಸ್ಟ್ ವಿಡಿಯೋದಲ್ಲಿ ಡೇ 2ದು ಎಪಿಸೋಡ್ 3 ನೋಡಿದ್ರಲ್ಲ, ಡೇ 2ದು 4th ಎಪಿಸೋಡ್ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಕಂಟಿನ್ಯೂ ಆಗುತ್ತೆ ಜರ್ನಿ. ಇವಾಗ ಒಂದು ಲೊಕೇಶನ್ ಬಂದಿದ್ದೀವಿ, ನಿಮಗೆ ಹೋಗ್ತಾ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಕಂಪ್ಲೀಟ್ ಆಗಿ. ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ, ಕಂಪ್ಲೀಟ್ ಆಗಿ ನೋಡಿ, ಕಂಪ್ಲೀಟ್ ಇರೋ ಇನ್ಫಾರ್ಮೇಷನ್ ಹೇಳ್ತೀನಿ ಸ್ನೇಹಿತರೆ. ಇವಾಗ ಹೋಗೋಣ ಬನ್ನಿ, ಲೆಟ್ಸ್ ಗೋ. ನೋಡ್ಬೋದು ಇವಾಗ ಒಂದು ಸೂರ್ಯ ಕಲ್ಯಾಣಿ ಗುಡ್ಡ ಅಂತ ಒಂದು ಬೆಟ್ಟಕ್ಕೆ ಬಂದಿದ್ದು ಸ್ನೇಹಿತರೆ. ಇವಾಗ ಟ್ರೆಕ್ಕಿಂಗ್ ಮಾಡ್ತೀವಿ. ಇದು ಯಲ್ಲಾಪುರದಿಂದ ನಮ್ಗೆ 40 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇದಕ್ಕೆ ರೂಟ್ ಬಂದು ಯಲ್ಲಾಪುರದಿಂದ ಮುಂದೆ ಬಂದು ಸ್ಟ್ರೇಟ್ ಬಂದು ನಿಮಗೆ ನೆಕ್ಸ್ಟ್ ಕಾರವಾರಕ್ಕೆ ಹೋಗುತ್ತಲ್ಲ, ಆ ರೂಟಲ್ಲಿ ಡಿವಿಷನ್ ತೊಗೊಂಡು ಕೈಗಾಗ ಪವರ್ ಪ್ಲಾಂಟ್ ಬರುತ್ತೆ, ಆ ರೂಟ್ ತೊಗೋಬೇಕು. ಸಿಂಗಲ್ ರೋಡ್ ಇದೆ, ಫಾರೆಸ್ಟ್ ಸ್ಟ್ರೆಚ್ಚು ತುಂಬ ಚೆನ್ನಾಗಿದೆ, ಸೀನಿಕಾಗಿ ರೂಟ್ ಇದೆ ಅಂದರೆ. ಅಲ್ಲಿ ಬಂದುಬಿಟ್ಟು ಒಂದು ಸೂರ್ಯ ಕಲ್ಯಾಣಿ ಗುಡ್ಡ ಅಂತಿದೆ, ನಾನು ಟ್ರೆಕ್ ಮಾಡ್ತಾಯಿದ್ದೀವಿ. ನೋಡ್ಬೋದು ನೀವು, ಇಲ್ಲಿದೆ ನೋಡಿ ಬೋರ್ಡು, ಸೂರ್ಯ ಕಲ್ಯಾಣಿ ಗುಡ್ಡ ಅಂತೇಳಿ. ಇವಾಗ ಟ್ರೆಕ್ಕಿಂಗ್ ಮಾಡ್ತೀವಿ, ಒಂದು 3-4 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಈ ಬೆಟ್ಟದ ಮೇಲ್ಗಡೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಮೇಲ್ಗಡೆ ಓಪನ್ ವ್ಯೂ ಪಾಯಿಂಟ್ ಇದೆ, ಸಕ್ಕತ್ತಾಗಿದೆ. ಇವಾಗ ಇದು ಸೆಕೆಂಡ್ ಟೈಮ್ ಬರ್ತಿರೋದು ನಾ ಈ ಲೊಕೇಶನ್ಗೆ. ಇವಾಗ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡ್ತೀನಿ, ಏನೇನಿದೆ ಎಲ್ಲ ಕಂಪ್ಲೀಟ್ ತೋರಿಸ್ತೀನಿ ನಿಮಗೆ. ನೋಡಿ ಎಂಜಾಯ್ ಮಾಡಿ, ಮತ್ತು ವಿಡಿಯೋನ ನೀವು ಯಾರಿಗೂ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು, ರೆಕಮೆಂಡ್ ಮಾಡ್ಬೋದು. ಈ ಥರ ಲೊಕೇಶನ್ ಇದೆ ಯಲ್ಲಾಪುರ ಹತ್ರದಲ್ಲಿ. ನಿಮಗೆ ಬಂದರೆ ಈ ಕಡೆ ಎಲ್ಲ ಬಂದು ಮುರುಡೇಶ್ವರ, ಕಾರವಾರ ಎಲ್ಲ ಬಂದರೆ ಬೀಚ್ ಸೈಡ್ ಬಂದರೆ ಈ ಪ್ಲೇಸ್ನ ಕವರ್ ಮಾಡ್ಬೋದು. ಸೊ ಇನ್ನು ಅವ್ರ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಇಲ್ಲಿ ಬಂದರೆ ನಿಮಗೆ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ, ಆರಾಮಾಗಿ ಬಂದುಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಇನ್ನು ಮೇಲ್ಗಡೆ ಹೋಗ್ತೀವಿ ಇವಾಗ ನೆಕ್ಸ್ಟ್. ಎಲ್ಲ ಇವಾಗ ಒಂದು ಸ್ವಲ್ಪ ನೀರು, ಸ್ನ್ಯಾಕ್ಸು ಎಲ್ಲ ತೊಗೊತಾ ಇದ್ದೀವಿ, ತೊಗೊಂಡು ಹೋಗ್ತೀವಿ. ನೋಡ್ಬೋದು ಎಲ್ಲ ರೆಡಿ ಆಗಿದ್ದಾರೆ ಬಾಯ್ಸ್. ಬನ್ನಿ ಹೋಗೋಣ. ಸೂರ್ಯ ಕಲ್ಯಾಣಿ ಗುಡ್ಡ ಟ್ರೆಕ್ಕಿಂಗ್ ಪಾಯಿಂಟ್. ಅನ್ಬಾಕ್ಸಿಂಗ್ ನೋಡ್ಬೋದು ಒಂದು ಹಲಸಿನ ಸಿಕ್ತು, ಅದು ಕಟ್ ಮಾಡ್ತಾ ಇದೀವಿ. ಇನ್ನು ತಿಂದ್ಬಿಟ್ಟು ಓಡೋದು. ಬಾಯ್ಸ್ ಲೆಟ್ಸ್ ಗೋ. ಸ್ನೇಹಿತರೆ, ಅಲ್ಲಿ ಪಾರ್ಕ್ ಮಾಡಿ ಬಂದಿದ್ದೀವಿ. ಒಂದು ಆಫ್ ರೋಡ್ ಥರ ಇದೆ ಮೇಲ್ಗಡೆ, ಸ್ಟ್ರೈಟಾಗಿ ಬಂದು ನೀವು ಇಲ್ಲಿ ಈ ಥರ ರೋಡ್ ಹೋಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಡಿವಿಷನ್ ತೊಗೋಬೇಕು. ನೋಡ್ಬೋದು ಅಲ್ಲೊಂದು ಬೋರ್ಡ್ ಕೂಡ ಇದೆ, ಚಿಕ್ಕದಾಗಿ ಪಾತ್ ಇದೆ ಸ್ನೇಹಿತರೆ. ಬಂದ ತಕ್ಷಣ ಗೊತ್ತಾಗುತ್ತೆ, ತುಂಬ ಕನ್ಫ್ಯೂಷನ್ ಆಗುತ್ತೆ. ಈ ರೈಟ್ ಸೈಡ್ ಒಂದು ಚಿಕ್ಕದಾಗಿ ಒಂದು ಪಾತ್ ಇದೆ, ನೀವು ಇಲ್ಲಿ ಎಂಟರ್ ಮಾಡಿ ಹಿಂಗೆ ಹೋಗಿ ಸ್ಟ್ರೇಟ್ ಮೇಲ್ಗಡೆ. ಯಾವ ಥರದ ಎಂಟ್ರಿ ಫೀಸ್ ಇಲ್ಲ, ಏನಿಲ್ಲ. ಇಲ್ಲಿ ಗೂಗಲ್ ಮ್ಯಾಪ್ ಬಂದ ತಕ್ಷಣ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನೆಟ್ವರ್ಕ್ ಸರಿ ಇಲ್ಲ. ಇದು ನಿಮ್ಮೊಂದು ಡೀಟೇಲ್ಸ್ ಇಲ್ಲಿಗೆ. ಇಲ್ಲೊಂದು ಬೋರ್ಡ್ ಕೂಡ ಇದೆ, ನೋಡ್ಬೋದು ನೀವು. ಇದು ನೋಡಿಕೊಂಡು ಮೇಲ್ಗಡೆ ಸ್ಟೆಪ್ಸು ಕಂಟಿನ್ಯೂ ಮಾಡಿ ನೀವು ಬೆಟ್ಟಕ್ಕೆ. ತುಂಬ ಡೆನ್ಸ್ ಇದೆ, ಡಿಫ್ರೆಂಟ್ ಆಗಿದೆ ಫಾರೆಸ್ಟು, ಯಾರೂ ಕೂಡ ಇರೋದಿಲ್ಲ. ಇದು ಒಂಥರ ಹಿಡನ್ ಸ್ಪಾಟು ನಿಯರ್ ಯಲ್ಲಾಪುರದಲ್ಲಿ. ಬನ್ನಿ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಕಂಪ್ಲೀಟಾಗಿ. ಇತ್ತು ರಾ ನೇಚರು ಇದು ನೋಡ್ಬೋದು ನೀವು ಕಂಪ್ಲೀಟಾಗಿ. ಇವಾಗ ಸೌಂಡ್ ಮಾಡ್ತಿದೆ ಪಕ್ಷಿಗಳು. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಸಮಯ ಬಂದು 4:10 ಸ್ನೇಹಿತರೆ ಕರೆಕ್ಟಾಗಿ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಮೇಲ್ಗಡೆ, ಎಷ್ಟು ಅವರಲ್ಲಿ ರೀಚ್ ಆಗ್ತೀವಿ ನೋಡೋಣ. ಒಂದು 1/2 hour ಆಗುತ್ತೆ, 1 hour ಆಗುತ್ತೆ ಬ್ರೇಕ್ ತೊಗೊಂಡು. ಕಣ್ಣೊಂದಾಗಿದೆ, ಮನಸ್ಸೊಂದಾಗಿದೆ, ಜೀವ ಜಾರುತ್ತಿದೆ, ಹಾಡೊಂದಾಗಿದೆ, ಖುಷಿ ಹೆಚ್ಚಾಗಿದೆ, ಏನಿ ಸೊಗಸು. ಸ್ನೇಹಿತರು ನೋಡ್ಬೋದು, ಎಲ್ಲ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ. ಇವಾಗ ನಮ್ದು ಟ್ರೆಕ್ಕಿಂಗ್ ಚಾಲೂ ಆಗಿದೆ. ಹೇಗಿದೆ ಎಕ್ಸ್ಪೀರಿಯನ್ಸ್? ಕೇಳಿದ್ರೆ ನಮ್ಮಲ್ಲಿ ಎಲ್ಲ ಸ್ನೇಹಿತರೆ, ಇವಾಗ ಬೆಟ್ಟ ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲ್ಗಡೆ ಬಂದೀವಿ. ಒಂದು ಪಾಯಿಂಟ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಒಂದೊಂದು 500 ಮೀಟರ್ ಇದೆ. ಇಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೀನಿ. ಇವಾಗ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡ್ತೀನಿ. ಒಂದು 5 ಮಿನಿಟ್ ರೆಸ್ಟ್ ಮಾಡಿ, ಇಲ್ಲಿ ಸ್ವಲ್ಪ ಗಾಳಿ ಇದೆ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ 5 ನಿಮಿಷ, ಮುಂದೆ ನೆಕ್ಸ್ಟ್ ವ್ಯೂ ಪಾಯಿಂಟ್ಗೆ ಹೋಗ್ತೀನಿ. ಇಲ್ಲಿಂದ ಇನ್ನೊಂದು 500 ಮೀಟರ್ ಇದೆ ಅಷ್ಟೇ. ಅಲ್ಲೂ ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಕೆಲವೊಂದು ಎಲ್ಲ ಬರ್ತಿದ್ದಾರೆ, ಅಲ್ಲೆಲ್ಲ ಟ್ರೆಕ್ ಮಾಡಿಕೊಂಡು. ಇನ್ನೂ ತಗಡೆ ನಮ್ಮ ಫ್ರೆಂಡ್ಸು ಬರ್ತಾಯಿದ್ದಾರೆ. ಸ್ನೇಹಿತರು ನೋಡ್ಬೋದು, ಫ್ರೆಂಡ್ಸ್ ಬರ್ತಾಯಿದ್ದಾರೆ. ಹೇಳಿದ್ರೆ ಕೇಳಲ್ಲ, ಪ್ರಕೃತಿ ಸೌಂದರ್ಯ ಸವಿಬೇಕಂತಂದ್ರು ಕರ್ಕೊಂಬಂದಿದ್ದೀವಿ. ಇವ್ರು ನೋಡಿ, ಇವ್ರದ್ದು ಹಾಲತ್ತು ಯಾವ ಥರ ಫುಲ್ ಊಸ್ಟ್ ಆಗಿಬಿಟ್ಟಿದ್ದಾರೆ ಟ್ರೆಕ್ ಮಾಡ್ಕೊಂಬಂದು. ಲ್ಯಾಂಡ್ಸ್ಕೇಪ್ ಮಾತ್ರ ಸೂಪರ್ ಆಗಿದೆ. ಇಲ್ಲಿ ಗ್ರಾಸ್ ಲ್ಯಾಂಡ್ ಥರ ಆಗಿದೆ, ನೋಡ್ಬೋದು ನೀವು. ಸ್ವಲ್ಪ ಲೈಟ್ ಮಳೆ ಆಗಿದೆ ಬರೋಕ್ಕಿಂತ ಮುಂಚೆ. ಸ್ಪಾಟ್ ಮತ್ತು ಕ್ರೇಜ್ ಆಗಿದೆ. ವೆದರ್ ಕಂಡೀಷನ್ನು ಸ್ವಲ್ಪ ಇವಾಗ ಮಳೆ ಏನಿಲ್ಲ, ಮೋಡ ಕವಿದ ವಾತಾವರಣ ಆಗಿದೆ. ಸ್ನೇಹಿತರೆ, ಒಂದು 20 ಮಿನಿಟ್ಸ್ ಟ್ರೆಕ್ಕಿಂಗ್ ಆಗುತ್ತೆ ನಿಮಗೆ, ಆರಾಮ ಮೇಲ್ಗಡೆ ಬರ್ಬೋದು. ಇಲ್ಲೊಂದು ಮೇಲ್ಗಡೆ ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ. ಸ್ವಲ್ಪ ನೋಡ್ಬಿಟ್ಟು ಹತ್ತಿ, ಎಲ್ಲ ಹಳೆ ಇದಾಗಿದೆ, ಡ್ಯಾಮೇಜ್ ಎಲ್ಲ ಆಗಿದೆ. ನೀವು ಇಲ್ಲಿಂದ ಮೇಲ್ಗಡೆ ಹತ್ತಿ ನೋಡ್ಬಿಟ್ರೆ ಪೂರ 360 ಡಿಗ್ರಿ ವ್ಯೂ ಕಾಣುತ್ತೆ. ಅಲ್ಲಿಂದ ಒಂದು ಕೈಗಾಗ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಸ್ನೇಹಿತರೆ. ನಾವು ಸ್ವಲ್ಪ ಇದೆ ಮೇಲ್ಗಡೆ ಹೋಗ್ತೀವಿ ಇವಾಗ. ಮತ್ತು ಇನ್ನೊಂದು ಏನು ವಿಶೇಷಪ್ಪ ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು,
ಸ್ಟೋನು ಬ್ಲ್ಯಾಕ್ ಕಲರ್ ಬರುತ್ತೆ ಇಲ್ಲಿದು ಈ ಕಡೆ ಸೈಡ್ ಫಾರೆಸ್ಟಲ್ಲಿ ಈ ಥರ ಬ್ಲ್ಯಾಕ್ ಕಲರ್ದು ನಿಮಗೆ ಸ್ಟೋನು ಕಲ್ಲು ಬರುತ್ತೆ ನೋಡ್ಬೋದು. ಎಲ್ಲಿ ನೋಡಿದ್ರೆ ನಿಮಗೆ ಬ್ಲ್ಯಾಕ್ 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 ಕಾಣುತ್ತೆ ನೋಡಿ, ಗ್ರೀನ್ ಮಧ್ಯೆ ಬ್ಲ್ಯಾಕ್ ಕಲರ್ ಕಲ್ಲುಗಳು ಕಾಣ್ತವೆ, ಸ್ಟೋನ್ಗಳು. ಮತ್ತು ಸ್ನೇಹಿತರೆ ನೋಡಿ, ದಯವಿಟ್ಟು ಯಾರು ಬಂದರೆ ಈ ಥರ ಕಸ ಹಾಕಬೇಡಿ, ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಹಾಕಬೇಡಿ, ಥ್ರೋ ಮಾಡಬೇಡಿ. ತಂದುಬಿಟ್ಟು ಮತ್ತೆ ರಿಟರ್ನ್ ತೊಗೊಂಡೋಗ್ಬಿಟ್ಟು ಡಸ್ಟ್ಬಿನ್ ಹಾಕಿ, ಅದೊಂದು ದಯವಿಟ್ಟು ರಿಕ್ವೆಸ್ಟು. ಇಲ್ಲಾಂದರೆ ಪ್ಲೇಸಸ್ ಎಲ್ಲ ಕ್ಲೋಸ್ ಮಾಡ್ತಾರೆ. ಈ ಥರ ನೇಚರ್ ಎಂಜಾಯ್ ಮಾಡೋಕ್ಕೆ ಬಿಡಲ್ಲ ಮುಂದಿನ ದಿನಗಳಲ್ಲಿ. ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಜನ್ರೇಷನ್ ಬರುತ್ತೆ, ಅವ್ರಿಗೂ ಬಿಟ್ಕೊಡ್ಬೇಕು ಈ ಲೊಕೇಶನ್ ಅವ್ರಿಗೆ ನೋಡೋಕ್ಕೆ. ಈ ಥರ ಮಾಡೋದ್ರಿಂದ ಪ್ಲಾಸ್ಟಿಕ್ ಅವರು ಬಾಟ್ಲ್ ಹಾಕೋದ್ರಿಂದ ನೇಚರ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಅದನ್ನು ಪ್ಲೇಸಸ್ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸ್ನೇಹಿತರೆ, ಬರಬೇಕಾದ್ರೆ ಒಂದು ಮ್ಯಾಂಡೇಟ್ರಿ ನೀವು ಅಂಬ್ರೆಲಾ ಅಥವಾ ಛತ್ರಿ, ಅದನ್ನು ಮತ್ತು ರೈನ್ ಗೇರ್ಸು, ಮೊಬೈಲ್ ಪ್ಲಾಸ್ಟಿಕ್ ಕವರ್ಸು ಕ್ಯಾರಿ ಮಾಡ್ಕೊಂಡು ಬನ್ನಿ ಮೇಲೆ ಬರಬೇಕಾದ್ರೆ. ಯಾಕಂದರೆ ಯಾವ ಬೇಕಾದ್ರೂ ಮಳೆ ಬರ್ಬೋದು ಸಡನ್ನಾಗಿ ಇಲ್ಲಿ ಮೇಲ್ಗಡೆ. 1 ಲೀಟ್ರ್ ವಾಟರ್ ಬಾಟ್ಲು ಕ್ಯಾರಿ ಮಾಡಿ ಮತ್ತು ಬಾಟಲ್ ರಿಟರ್ನ್ ತೊಗೊಂಡೋಗಿ ಸ್ನೇಹಿತರೆ. ಅಂತೂ ಇಂತೂ ಸುರೇಶ್ಗೆ ಧನ್ಯವಾದಗಳು. ಟ್ರಕ್ ಕಂಪ್ಲೀಟ್ ಮಾಡಿದ ಸುರೇಶ್, ಗ್ರೇಟ್. ಐ ರೀಚ್ ಡೆಸ್ಟಿನೇಷನ್. ಹುಟ್ಟಿತ್ತು 10 ದಿನ ಹತ್ತಿರ ಇಲ್ಲ ಅಂತೇಳಿ ನಮ್ಮ ಮಾವು ಸಪೋರ್ಟ್ ಮಾಡ್ದ, ಕಡಿಗೂ ಬಂದೆ ಮೇಲೆ. ಇನ್ನೇನು ಸ್ವಲ್ಪ ಇದೆ, ರೀಚ್ ಹಾಕಿನಿ. ಫುಲ್ ಖುಷಿ ಆಗ್ತದೆ, ಯಾಕಂದ್ರೆ ಏನೋ ಒಂದು ಮುಟ್ಟಿದ್ದೀನಿ ಅಂತ ಅರ್ಥ. ಫುಲ್ ಖುಷಿ, ಜಾಲಿ. ಸ್ನೇಹಿತರೆ, ಟಾಪಲ್ಲಿ ಒಂದು ಡಸ್ಟ್ಬಿನ್ ಥರ ಕ್ರಿಯೇಟ್ ಮಾಡಿದರೆ ನ್ಯಾಚುರಲ್ ಆಗಿ ನೋಡ್ಬೋದು ನೀವು. ಕಲ್ಲಿಂದ ಇಲ್ಲಿ ಕಸನ ಹಾಕಿ, ಓಕೆನಾ. ನಿನ್ನಲ್ಲಿದೆ ಸಂತೋಷವು ಉಲ್ಲಾಸವು. ಟಾಪ್ ರೀಚ್ ಆಗಿದ್ದೀವಿ ಸ್ನೇಹಿತರೆ, ಖುಷಿ ಆಗ್ತಿದೆ ಬಂದು ಟ್ರೆಕ್ಕಿಂಗ್ ಮಾಡ್ಕೊಂಡ್ಬಂದು. ಸೂಪರ್ ವ್ಯೂ ಮಾತ್ರ ಕ್ರೇಜ್ ಆಗಿದೆ ಸ್ನೇಹಿತರೆ. ತೋರಿಸ್ತೀನಿ ವ್ಯೂ ಪಾಯಿಂಟ್ನ. 3, 2, 1 ಗೋ. ಸೂಪರ್ ವ್ಯೂ ಪಾಯಿಂಟ್ ಬಂದು ರೀಚ್ ಆಗಿದೆ ಸ್ನೇಹಿತರೆ. ಇವಾಗ ಕ್ರೇಜ್ ಆಗಿದೆ, ಲ್ಯಾಂಡ್ಸ್ಕೇಪ್ ಮಾತ್ರ ಗ್ರಾಸ್ ಲ್ಯಾಂಡು. ಸ್ನೇಹಿತರೆ, ಇಲ್ಲಿ ಕುತ್ಕೊಂಡು ಒಂದು 15-20 ನಿಮಿಷ ರೆಸ್ಟ್ ಮಾಡಿದ್ವಿ. ಇವಾಗ ಪೀಸಾಗಿ ಆರಾಮಾಗಿ ಫ್ರೆಶ್ ಏರ್ ಇದೆ, ವಾತಾವರಣ ಮಾತ್ರ ಸಖತ್ತಾಗಿದೆ ಇಲ್ಲಿ. ಈಗ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಏನೇನು ಅಡ್ವೆಂಚರ್ ಮಾಡ್ತೀವಿ ನೋಡೋಣ ಬನ್ನಿ. ನಮ್ಮ ದೋಸ್ತುಗಳು ರೀಲ್ಸು ವೀಡಿಯೋಸ್ ಎಲ್ಲ ಮಾಡ್ತಿದ್ದಾರೆ ಸ್ನೇಹಿತರೆ. ಎಲ್ಲಿ ನೋಡಿದ್ರೆ ನಿಮ್ಗೆ ಬೆಟ್ಟ ಇದೆ, ಸಖತ್ತಾಗಿದೆ ಲೊಕೇಶನ್ನು. ಮತ್ತು ಇಲ್ಲೇ ಇವಾಗ ಸನ್ಸೆಟ್ ಆಗುತ್ತೆ, ನೋಡೋಣ ನಮ್ಗೇನು ಸಿಗುತ್ತೆ ಇಲ್ಲ. ಯಾಕಂದರೆ ಕ್ಲೌಡ್ಸು ಬೆಡ್ ಕಂಪ್ಲೀಟ್ ಆವರ್ಸ್ಕೊಂಡ್ಬಿಟ್ಟಿದೆ ಸಣ್ಣ. ಇವಾಗ ನೋಡೋಣ. ಇದು ಹೆಸರು ತಕ್ಕಂಗೆ ಸೂರ್ಯ ಕಲ್ಯಾಣಿ ಗುಡ್ಡ. ಇಲ್ಲಿ ಸೂರ್ಯ ಕಲ್ಯಾಣಿ ಅಂತಂದರೆ ಇಲ್ಲಿ ನಿಮಗೆ ಸೂರ್ಯಾಸ್ತ ಆಗುತ್ತೆ, ಸೂರ್ಯ ಮುಳುಗುತ್ತೆ ಸಾಯಂಕಾಲ. ಸಖತ್ತಿರುತ್ತೆ ನೋಡೋಕ್ಕೆ. ನೋಡೋಣ, ಇವತ್ತು ಕ್ಲೌಡ್ ಬೆಡ್ಡು ಇದಾಗಿದೆ, ಅಡ್ಡ ಬಂದಿದೆ. ನಿಮಗೆ ಆದರೂ ತೋರಿಸ್ತೀನಿ, ನೋಡೋಣ. ಪಾಯಿಂಟ್ ಇದೆ, ಅಲ್ಲಿ ಹೋಗ್ತೀವಿ ನೆಕ್ಸ್ಟ್. ಇವಾಗ ಬನ್ನಿ ಸ್ನೇಹಿತರೆ, ಇವಾಗ ಸೂರಜ್ ಸ್ವಲ್ಪ ಆಚೆ ಬಂದಿದ್ದಾರೆ ಕ್ಲೌಡಿಂದ. ನೋಡೋಣ ಸನ್ಸೆಟ್ ಯಾವ ಥರ ಕಾಣುತ್ತೆ ಅಂತೇಳಿ. ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ಕಂಪ್ಲೀಟಾಗಿ ನೆಕ್ಸ್ಟ್ ಇವಾಗ ಇಲ್ಲೊಂದು ಈ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲೆಲ್ಲ ಹೋಗ್ತಿದ್ದೀವಿ. ಟ್ರಾವೆಲ್ ಡೆಸ್ಟನ್ಸ್ ಯೂಟ್ಯೂಬ್ ಚಾನಲ್. ಈ ಥರ ನಿಮ್ಗೆ ಅಡ್ವೆಂಚರು, ಅನ್ಎಕ್ಸ್ಪ್ಲೋರ್ ಪ್ಲೇಸಸ್ಸು, ತುಂಬ ಅಡ್ವೆಂಚರು, ಜಾಲಿ, ಫನ್ನು, ಡಿಫ್ರೆಂಟ್ ಫಾಲ್ಸು, ಬೆಟ್ಟ, ಟ್ರೆಕ್ಕಿಂಗ್ಸು, ಈ ಥರ ಡಿಫ್ರೆಂಟ್ ಲೊಕೇಶನ್ ಸ್ನೇಹಿತರೆ. ಮತ್ತು ಹಿಡನ್ ಜೆಮ್ಮು, ಹಿಡನ್ ಸ್ಪಾಟು ಇಲ್ಲಿ ಯಾರು ಇಲ್ಲ ಸ್ನೇಹಿತರೆ. ಇದು ತುಂಬ ಜನಕ್ಕೆ ಈ ಲೊಕೇಶನ್ ಗೊತ್ತಿಲ್ಲ. ಈ ಥರ ಪ್ಲೇಸಸ್ಸು ನಿಮಗೆ ನೋಡ್ಬೇಕಂದ್ರೆ ಟ್ರಾವೆಲ್ ಡೆಸ್ಟನ್ಸ್ ಚಾನಲಲ್ಲಿ ಮಾತ್ರ. ಊರಾಚೆ ಸ್ವರ್ಗಾನೆ ಕಾಣುತ್ತೈತೆ, ಅಲ್ಲಿ ನೋಡು. ಸೂರ್ಯ ಕಲ್ಯಾಣಿ ಗುಡ್ಡದಲ್ಲಿ, ಬೆಟ್ಟದಲ್ಲಿ 1-2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಫ್ರೆಂಡ್ಸ್ ಜೊತೆ. ತುಂಬ ಖುಷಿ ಆಯಿತು ಬಂದು ಇಲ್ಲಿ ಅಡ್ವೆಂಚರ್ ಮಾಡಿದ್ವಿ, ಜಾಲಿ ಮಾಡಿದ್ವಿ, ಟ್ರೆಕ್ಕಿಂಗ್ ಮಾಡಿದ್ವಿ. ನೋಡಿದಲ್ಲ ವಿಡಿಯೋದಲ್ಲಿ. ಮಳೆ ಬರ್ತಾಯಿದೆ ಸ್ನೇಹಿತರೆ, ಇವಾಗ ಸ್ಟಾರ್ಟ್ ಆಯಿತು. ಬಟ್ ನಮಗೆ ಸನ್ಸೆಟ್ ಕಾಣ್ತಾ ಇಲ್ಲ, ಯಾಕಂದರೆ ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಇನ್ನೇನು ಮಳೆ ಬರುತ್ತೆ. ಇನ್ನು ಹೊರಡ್ತಾ ಇದ್ದೀವಿ ಎಲ್ಲರೂ. ನಮ್ಮ ಫ್ರೆಂಡ್ ನಾನು ಶೀತಲಿದ್ದೀವಿ. ಲಾಸ್ಟ್ ಬಾಯ್ ಸಿಗೋಣ. ನೆಕ್ಸ್ಟ್ ಲೊಕೇಶನ್ ತೊಗೊಂಬರ್ತೀನಿ, ಅಲ್ಲಿರು ವೇಟ್ ಮಾಡಿ. ಸ್ನೇಹಿತರು ವ್ಯೂ ಪಾಯಿಂಟ್ ನೋಡಿಕೊಂಡು ಕಂಪ್ಲೀಟಾಗಿ ಇವಾಗ ಡೌನ್ ಇನ್ಕ್ಲೈನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಹೋಗ್ತಿದ್ದೀವಿ, ನೋಡ್ಬೋದು.
ಸ್ನೇಹಿತರು ಇವಾಗ ಕಂಪ್ಲೀಟ್ ಟ್ರೆಕ್ನ ಮುಗಿಸ್ಕೊಂಡು ಬಂದ್ವಿ, ಡೌನ್ ಬಂದಿದ್ದೀವಿ ಇವಾಗ ಈ ಪಾದಲ್ಲಿ ಹೇಳ್ಕೊಂಡು. ಇವಾಗ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡ್ಬೋದು, ಈ ಪ್ಲೇಸ್ನ ರೆಕಮೆಂಡ್ ಮಾಡ್ಬೋದು. ಇದು ಆ್ಯಕ್ಚುಲಿ ಸೂರ್ಯ ಕಲ್ಯಾಣಿ ಗುಡ್ಡ ಅಂತ ಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು, ಬಟ್ ಅದು ಹೋದ್ಮೇಲೆ ತುಂಬ ಖುಷಿ ಆಯಿತು. ಥರ ವ್ಯೂ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ, ಸೂಪರ್ ಆಗಿದೆ. ಯಾಕೆ ಅಂದರೆ ಆ ನೋಡೋ ನೋಟ, ಆ ಮೋಡಗಳು, ಆ ಬೆಟ್ಟಗಳು ನೋಡಿ ಈ ಥರ ಖುಷಿ ಅನ್ನಿಸ್ತು ಅಂದರೆ ಜೀವನದಲ್ಲಿ ಒನ್ ಟೈಮ್ ಆದರೂ ಅಲ್ಲಿ ಹತ್ತಲೇಬೇಕು ಅನ್ನಿಸುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಕೂಡಿ ಬಂದು ಎಂಜಾಯ್ ಮಾಡಿ. ಬಟ್ ಯಾವ ಥರ ವೇಸ್ಟ್ ಎಲ್ಲ ಒಗಿಬೇಡಿ, ಯಾಕಂದರೆ ಮೇನ್ ಥಿಂಗ್ ನಾವೇ ಕಾಪಾಡ್ಕೋಬೇಕು ಪರಿಸರನ. ಥ್ಯಾಂಕ್ ಯು. ಭಾರಿ ಕುಂತ ನೋಡು ಆಟಾಡಕಲ್ಲಿ, ಸೂಪರ್. ಈ ಲೊಕೇಶನ್ನು ಸ್ಪಾಟು ಸೂಪರ್ ಆಗಿದೆ ಸ್ನೇಹಿತರೆ, ಕ್ರೇಜಿ ನೆಕ್ಸ್ಟ್ ಲೆವೆಲ್ ಇದೆ, ಹಿಡನ್ ಸ್ಪಾಟು. ಸ್ನೇಹಿತರೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಹೊಡ್ತಾ ಇದ್ವಿ ಯಲ್ಲಾಪುರ ಕಡೆ. ಒಂದು ಟೀ ಬ್ರೇಕ್ ತೊಗೊಂಡಿದ್ದೀವಿ ನೋಡ್ಬೋದು ಇಲ್ಲಿ ವಜ್ರಹಳ್ಳಿಯಲ್ಲಿ. ಟೀ ಬ್ರೇಕು ಸ್ನ್ಯಾಕ್ಸು ತಿನ್ಕೊಂಡು ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಯಲ್ಲಾಪುರ ಸಿಟಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ಸ್ಟೇ ಮಾಡ್ತೀವಿ. ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ತೀನಿ ಏನೇನೆಲ್ಲ ಮಾಡ್ತೀವಿ ಕಂಪ್ಲೀಟಾಗಿ. ಈ ನೇಚರ್ ಮಧ್ಯೆ ಸಾಯಂಕಾಲ ಸೂಪರ್ ವೆದರ್ ಇದೆ. ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸು ಟೀ ತೊಗೊಂಡು ಮುಂದೆ ಹೋಗೋಣ. ಎಲ್ಲರೂ ತೊಗೊತಿದ್ದಾರೆ ನೋಡ್ಬೋದು ಸ್ನೇಹಿತರೆ. ಇವಾಗ ವಜ್ರಹಳ್ಳಿಯಲ್ಲಿ ಸಾಯಂಕಾಲ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಟೀ ಕಾಫಿ ಎಲ್ಲ ಸಖತ್ತಾಗಿತ್ತು. ಬಜ್ಜಿ ಎಲ್ಲ ತಿಂದ್ವಿ, ಮಿರ್ಚಿ ಬಜ್ಜಿ ಬಿಸಿ ಬಿಸಿ ಆಗಿತ್ತು. ಬಜ್ಜಿ ತಿನ್ನೋದು ಒಂದು ಮಜಾ ಸಾಯಂಕಾಲ ಈ ವೆದರಲ್ಲಿ. ಇವಾಗ ಸ್ವಲ್ಪ ಡಾರ್ಕ್ ಆಗ್ತಿದೆ ನೋಡ್ಬೋದು ನೀವು. ಇವಾಗ ನೆಕ್ಸ್ಟ್ ಯಲ್ಲಾಪುರ ರೀಚ್ ಆಗ್ತೀವಿ, ಅಲ್ಲೆಲ್ಲ ಸ್ಟೇ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ ನೋಡೋಣ. ಸ್ನೇಹಿತರೆ ಇವಾಗ ಟ್ರೆಕ್ಕಿಂಗ್ ಕಂಪ್ಲೀಟಾಗಿ ಮುಗಿಸ್ಕೊಂಬಂದಿರೋ ಸಾಯಂಕಾಲ ಸೂರ್ಯ ಕಲ್ಯಾಣಿ ಬೆಟ್ಟ. ಅಲ್ಲಿಂದ ನೆಕ್ಸ್ಟ್ ಬಂದು ಯಲ್ಲಾಪುರದಲ್ಲಿ ಹೋಮ್ ಸ್ಟೇ ಬಂದಿದ್ದೀವಿ ನೋಡ್ಬೋದು. ನಿಸರ್ಗ ಮನೆ ಹೋಮ್ ಸ್ಟೇ ಇದು. ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಇವಾಗ ಸಮಯ ಬಂದು ಒಂದು 8:30 ಆಗಿದೆ. ಇವಾಗ ಇಲ್ಲಿ ಸ್ಟೇ ಮಾಡ್ತೀವಿ ನೈಟು. ಯಲ್ಲಾಪುರದಿಂದ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಇದು ಲೊಕೇಶನ್ನು. ನಿಸರ್ಗ ಮನೆ ಅಂತ ಹೋಮ್ ಸ್ಟೇ ಹೆಸರು. ಎಂಟ್ರೆನ್ಸ್ ಈ ಥರ ಇದೆ, ಎಲಿಫೆಂಟದ್ದು ಸಿಂಬಲ್ ಇದೆ. ಇಲ್ಲಿ ನಾವು ಟಿ ಪಾರ್ಕ್ ಮಾಡಿದ್ವಿ. ಇವಾಗ ಎಲ್ಲ ನೈಟು ಇಲ್ಲೇ ನಾವು ಸೆಲ್ಫ್ ಕುಕ್ಕಿಂಗ್ ಮಾಡಿದ್ವಿ ಸ್ನೇಹಿತರೆ. ಚಿಕನ್ ಎಲ್ಲ ಮಾಡ್ತೀವಿ, ಎಲ್ಲ ಹರಟೆ ಮಾಡ್ತೀವಿ, ಜಾಲಿ ಮಾಡ್ತೀವಿ, ಎಲ್ಲ ಮಾಡಿ ಬನ್ನಿ ಹೋಗೋಣ. ಸೊ ಪ್ರಾಪರ್ಟಿರ ಎಂಟ್ರಿ ಆಗಿದ್ದೀವಿ ಇವಾಗ ನೋಡ್ಬೋದು ಸ್ನೇಹಿತರೆ. ಸಖತ್ತಾಗಿ ಕಾಣ್ತಿದೆ, ಡಾರ್ಕ್ ಆಗಿದೆ, ಕಂಪ್ಲೀಟ್ ನೋಡ್ಬೋದು, ನೈಟ್ ಆಗಿದೆ. ಇಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಹೋಮ್ ಸ್ಟೇ ಸಖತ್ತಾಗಿ ಕಾಣ್ತಿದೆ ಇಲ್ಲಿಂದ. ಇವಾಗ ರೂಮಿಗೆ ಬಂದು ಬ್ಯಾಗೆಲ್ಲ ಇಟ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿದ್ವಿ. ಫ್ರೆಶ್ ಅಪ್ ಎಲ್ಲ ಆದಮೇಲೆ ಇವಾಗ ಇಲ್ಲಿ ಸೆಲ್ಫ್ ಕುಕ್ಕಿಂಗ್ ಮಾಡ್ತಾಯಿದ್ವಿ ನಾವೇ. ಇವತ್ತು ಚಿಕನ್ ಸ್ಪೆಷಲ್ಲು ನಮ್ಮ ವಿಜಯನ ಸಾರಥ್ಯದಲ್ಲಿ ನೋಡ್ಬೋದು. ನಮ್ಮ ಕಂಪ್ಲೀಟಾಗಿ ಸೆಕ್ಷನ್ ಇದೆ. ಕಂಪ್ಲೀಟ್ ಕುಕ್ಕಿಂಗ್ ಎಲ್ಲ ಐಟಮ್ ತೊಗೊಂಡಿದ್ದೀವಿ. ತರಕಾರಿ, ರೈಸ್ ಪ್ಯಾಕೆಟು ಎಲ್ಲನೂ ಬರಬೇಕಾದ್ರೆ ಪರ್ಚೇಸ್ ಮಾಡಿದ್ವಿ. ನಮ್ಮ ಟ್ರಿಪ್ದು ವಿಶೇಷ ಇದೆ ಏನಂತಂದರೆ ನಾವು ಟ್ರಿಪ್ ಜೊತೆಗೆ ಸೆಲ್ಫ್ ಕುಕ್ಕಿಂಗ್ ಮಾಡಿದ್ವಿ ಸ್ನೇಹಿತರೆ. ಗ್ಯಾಸು ಎಲ್ಲ ಇದೆ ನಮ್ಮ ಜೊತೆ. 4 ದಿನ ಕಂಪ್ಲೀಟಾಗಿ ಕುಕ್ಕಿಂಗ್ ಮಾಡ್ಕೊಂಡು ನಾವೇ ಬೆಳಿಗ್ಗೆ ಟಿಫಿನ್, ಮಧ್ಯಾಹ್ನ ಊಟ, ನೈಟ್ ಡಿನ್ನರು ವಿತ್ ನಾನ್ ವೆಜ್ ಇರುತ್ತೆ. ವೆಜ್ ನಾವು 2 ಇರುತ್ತೆ. ಕೆಲವೊಂದು ಜನ ವೆಜ್ ಇದ್ದಾರೆ, ಸೊ ಅವ್ರಿಗೆ ಸಪ್ರೇಟ್ ಮಾಡಿದ್ವಿ. ನಮಗೆ ನಾನ್ ವೆಜ್ ಸಪ್ರೇಟ್ ಇರುತ್ತೆ. ನಾನು ಮಾತ್ರ ನಾನ್ ವೆಜ್ ತಿನ್ನೋದು. ನಮ್ಗೆ ಉತ್ತಕೊಂಡು ರೊಟ್ಟಿ ಇರುತ್ತೆ, ಚಿಕನ್ ಇರುತ್ತೆ, ಫಿಶ್ ಇರುತ್ತೆ. ನಮ್ದು ವಿಜಯನ ಸಾರಥ್ಯದಲ್ಲಿ ವಿಜಯನ ಸೂಪರಾಗಿ ಮಾಡ್ತಾರೆ ಅಡುಗೆ. ನೀವು ಲಾಸ್ಟ್ ವಿಡಿಯೋ ನೋಡಿದಂಗೆ. ಸೊ ಇವಾಗ ಮತ್ತೆ ಚಿಕನ್ ಮಾಡ್ತಾ ಇದೀವಿ ಇಲ್ಲಿ. ಇಲ್ಲ ಸರ್, ಇನ್ನೂ ತೊಳೆದಿಲ್ಲ ಅದನ್ನು ಸರ್. ಆಯ್ತು ತೋರಿ ಸರ್. ಅದ್ಯಾವ ಸರ್ ಇದು ಸರ್? ನಮ್ಮ ಕೈಯಾಗ ನೋಡ್ಬೋದು ಇವಾಗ ಚಿಕನ್ ಗ್ರೇವಿ ರೆಡಿ ಆಗ್ತಿದೆ. ಇಲ್ಲೊಂದು ರೂಮ್ ತೊಗೊಂಡಿದ್ವಿ ಸ್ನೇಹಿತರೆ. ಈ ಕಡೆ ಒಂದು, ಇಲ್ಲಿ ತಗಡೆ ಒಂದು 2 ರೂಮ್ ಇದ್ದಾವೆ. ಅಲ್ಲಿ ಹೋಗ್ತೀನಿ ನೆಕ್ಸ್ಟ್. ಇವಾಗ ಅಲ್ಲಿ ದಾರಿ ಇಲ್ಲ, ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿ ಹುಡುಗರು ಏನೇನು ಮಾಡ್ತಿದ್ರೆ ನೋಡೋಣ. ಅಲ್ಲೊಂದು ಸ್ವಲ್ಪ ಹುಡುಗರು ಮಾತಾಡ್ಸೋಣ ಬನ್ನಿ. ಆವಾಗಲೇ ನೋಡಿದಂಗೆ ಚಿಕನ್ ರೆಡಿ ಆಗ್ತಿದೆ ಸ್ನೇಹಿತರೆ. ಇನ್ನೊಂದು 10-15 ಮಿನಿಟ್ಸಲ್ಲಿ ಚಿಕನ್ ರೆಡಿ ಆಗುತ್ತೆ. ಡಿನ್ನರ್ ಎಲ್ಲ ಕಂಪ್ಲೀಟ್ ರೆಡಿ ಆಗುತ್ತೆ. ನೆಕ್ಸ್ಟು ಕಂಪ್ಲೀಟ್ ಎಲ್ಲ ಕುತ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಹರಟೆ ಮಾಡ್ಕೊಂಡು ಡಿನ್ನರ್ನ ಮಾಡ್ತೀವಿ ಈ ಹೋಮ್ ಸ್ಟೇಯಲ್ಲಿ. ನೋಡ್ಬೋದು ಯಾವಾಗಲೇ ನಿಮ್ಗೆ ಹೇಳಿದಂಗೆ ಈ ಹೋಮ್ ಸ್ಟೇ ಹೆಸರು ನಿಸರ್ಗ ಮನೆ ಅಂತೇಳಿ. ಒಂಥರ ನೇಚರ್ ಮಧ್ಯೆ ಇದೆ ಸ್ನೇಹಿತರೆ ಇದು ಹೋಮ್ ಸ್ಟೇ. ಈ ಥರ ಬಂದು ಕುಕ್ಕಿಂಗ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಡಿನ್ನರ್ ಮಾಡೋದೊಂದು ಖುಷಿ. ಸೊ ಅದು ಮಜಾನೇ ಬೇರೆ. ನೀವು ಟೈಮ್ ಸಿಕ್ಕರೆ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಈ ಥರ ಮಾಡಿ ವೀಕೆಂಡಲ್ಲಿ. ಸ್ನೇಹಿತರೆ ಇಲ್ಲಿ ಕಂಪ್ಲೀಟಾಗಿ ಬಾಲ್ಕನಿ ಹೊರಗಡೆ ಏರಿಯಾದಲ್ಲಿ ಲಾನಲ್ಲಿ ಎಲ್ಲರೂ ಸೇರ್ಕೊಂಡಿದ್ದೀವಿ. ನೆಕ್ಸ್ಟ್ ಸ್ವಲ್ಪ ಪ್ರೈವೇಟ್ ಸ್ಪೇಸ್ ಸ್ನೇಹಿತರೆ. ಸೊ ಎಲ್ಲ ಅವರು ಎಕ್ಸ್ಪೀರಿಯೆನ್ಸ್ ಹೇಳಿದ್ದಾರೆ. ಜಾಲಿ ಟಾಕು, ಫನ್ ಟಾಕ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ತೀವಿ. ಅದಾದ ತಕ್ಷಣ ನೆಕ್ಸ್ಟ್ ಡಿನ್ನರ್ ಮಾಡ್ತೀವಿ ಸ್ನೇಹಿತರೆ. ಇದು ನಿಸರ್ಗ ಮನೆಯದು ನೈಟ್ ವ್ಯೂ ಈ ಥರ ಇದೆ. ಕಂಪ್ಲೀಟಾಗಿ ಗ್ರಾಸ್ ಲ್ಯಾಂಡ್ ಇದೆ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಡಿಫ್ರೆಂಟ್ ವೈಬ್ ಇದೆ ಸ್ನೇಹಿತರೆ. ಫಾರೆಸ್ಟಲ್ಲಿ ಸೈಲೆಂಟಾಗಿ ಪೀಸ್ ಆಗಿದೆ ಹೋಮ್ ಸ್ಟೇ ಮಾತ್ರ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಮಾರ್ನಿಂಗ್ನು ತೋರಿಸ್ತೀನಿ ಈ ವಿಡಿಯೋ, ಈ ಲೊಕೇಶನ್ದು ಡೀಟೇಲ್ಸ್ ಎಲ್ಲ. ಅದನ್ನ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನಿಮಗೆ. ಅಲ್ಲಿವರೆಗೆ ವೇಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟು ಡೇ 3ಯಲ್ಲಿ ಸ್ನೇಹಿತರೆ. ಆವಾಗಲೇ ನೋಡಿದಂಗೆ ನೀವು ನಿಸರ್ಗ ಮನೆ ಹೋಮ್ ಸ್ಟೇ ಬಂದು ರೀಚ್ ಆಗಿದ್ವಿ. ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಸೆಲ್ಫ್ ಕುಕ್ಕಿಂಗ್ ಮಾಡಿಬಿಟ್ಟು ಡಿನ್ನರ್ ಪ್ರಿಪೇರ್ ಮಾಡಿದ್ವಿ. ನೋಡಿದ್ರಲ್ಲಿ ನೀವು
ಡಿನ್ನರ್ ಮಾಡಿದ್ರು ಸ್ನೇಹಿತರೆ. ಚಿಕನ್ ಮಾತ್ರ ಸೂಪರ್ ಆಗಿತ್ತು. ಚಿಕನ್ ಸುಕ್ಕ ಮಾಡಿದ್ರು ಮತ್ತು ಶಿರೋ ಮಾಡಿದ್ರು ರೊಟ್ಟಿ ಜೊತೆ. ಉತ್ತರ ಕನ್ನಡದ್ದು ಕಾಂಬಿನೇಷನ್ ಸೂಪರ್ ಆಗಿತ್ತು ಸ್ನೇಹಿತರೆ. ಖುಷಿ ಆಯಿತು ಸ್ನೇಹಿತರೆ. ಇದು ಡೇ 2 ಎಪಿಸೋಡ್ 4. ಇವಾಗ ಈ ಲಾಗ್ನ ಕ್ಲೋಸ್ ಮಾಡ್ತೀನಿ ಇಲ್ಲಿಗೆ. ಡೇ 3 ಎಪಿಸೋಡ್ 5 ಸಿಗ್ತೀನಿ ಅಂತ ಹೇಳ್ತಾ, ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಯಾರೋ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಕ್ರೇಜಿ ಲೊಕೇಶನ್ ತೊಗೊಂಬರ್ತಾ ಇರ್ತೀನಿ ಈ ಚಾನಲಲ್ಲಿ. ಗುಡ್ ಬೈ ಸ್ನೇಹಿತರೆ.